ब्रिज किया है जो छोटा। ಕೇರಳದ ಭೀಕರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನಗಳಿಂದಲೂ ಕೂಡ ನಡೀತಾ ಇದ್ದಂಥ ರಕ್ಷಣಾ ಕಾರ್ಯಾಚರಣೆ ರೆಸ್ಕ್ಯೂ ಆಪರೇಷನ್ ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ. ಆದರೆ ಆರ್ಮಿ ಆಪರೇಷನ್ ಮಾತ್ರ ನಡೀತಾ ಇದೆ. ಬ್ರಿಡ್ಜ್ ನಿರ್ಮಾಣ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿ ಮಾತ್ರ ನಡೀತಾ ಇದೆ. ಎಮರ್ಜೆನ್ಸಿ ಬ್ರಿಡ್ಜ್, ತಾತ್ಕಾಲಿಕವಾದಂಥ ಬ್ರಿಡ್ಜ್ ಕಾಮಗಾರಿ ಮಾತ್ರ ನಡೀತಾ ಇದೆ. ಆದರೆ ಸಪೋರ್ಟಿವ್ ಆಗಿ ಈ ಸೇನಾ ಕಾರ್ಯಾಚರಣೆ ನಡೀತಾ ಇದೆ. ಆ ಮೂಲಕ ಈ ಬ್ರಿಡ್ಜ್ ಅನ್ನ ಆ ಒಂದು ಭಾಗದವರೆಗೂ ಕೂಡ ಅಲ್ಲಿವರೆಗೂ ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ತಾತ್ಕಾಲಿಕವಾದಂಥ ಬ್ರಿಡ್ಜ್ ಇದರ ಈಗ ಆರ್ಮಿ ಆಪರೇಷನ್ ಮಾಡ್ತಾ ಇದ್ದಾರೆ. ನಡೀತಾ ಇದೆ. ಕಾರ್ಯ ಮಾತ್ರ ನಡೀತಾ ಇದೆ. ಜೆಸಿಬಿಗಳ ಮೂಲಕ ರಾತ್ರಿ ಒಳಗಡೆ ಈ ಸ್ಥಳಕ್ಕೆ ಬ್ರಿಡ್ಜ್ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಬ್ರಿಡ್ಜ್ ನಿರ್ಮಾಣ ಕಂಪ್ಲೀಟ್ ಆದ ನಂತರ ಆ ಕಡೆಯಿಂದ ಕರ್ಕೊಂಡು ಬರೋದಕ್ಕೆ ಯಾರ್ಯಾರು ಸಿಲುಕಿಕೊಂಡಿದ್ದಾರೆ ಅವರನ್ನ ಕರೆದುಕೊಂಡು ಬರೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಸದ್ಯಕ್ಕೆ ನೂರಾರು ಜನ ಆರ್ಮಿ ಸಿಬ್ಬಂದಿ ಇದ್ದಾರೆ. ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು. ನಿರಾಶ್ರಿತ ಕೇಂದ್ರದಲ್ಲಿ ಸುಮಾರು 13 ಜನ ಕನ್ನಡಿಗರೇನಿದ್ದಾರೆ. ಅವ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. ನಮ್ಮ ಎಲ್ಲ ಅಧಿಕಾರಿಯವರು ಕೂಡ ಅಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಇವತ್ತಲ್ಲಿದ್ದಾರೆ. ಸೊ ಅವರು ಮೂಲತಃ ಇಲ್ಲಿ ಬಂದು ಸುಮಾರು 30-40 ವರ್ಷದಿಂದ ಶಿಫ್ಟ್ ಆಗಿರ್ತಕ್ಕಂಥವ್ರು. ನಿನ್ನೆ ರೆಸ್ಕ್ಯೂ ಆಪರೇಷನಲ್ಲಿ ಅವ್ರಿಗೆ ಕರೆತಂದು ಇಲ್ಲಿ ರೆಸ್ಕ್ಯೂ ಶೆಲ್ಟರ್ನಲ್ಲಿ ಅವರಿಗೆ ಇಲ್ಲೇ ಅವರು ರೆಸ್ಕ್ಯೂ ಆಪರೇಷನ್ ಆದ ನಂತರ ಇಲ್ಲೇ ಇದ್ದಾರೆ. ಸೊ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಜಾಫರ್ ಇರ್ಬೋದು, ಆಮೇಲೆ ನಮ್ಮ ಇರ್ತಕ್ಕಂಥ ಇಲಾಖೆಯ ತಹಸೀಲ್ದಾರ್ಗಳು, ಆಮೇಲೆ 2-3 ತಹಸೀಲ್ದಾರ್ಗಳು ಇಲ್ಲೇ ಇದ್ದಾರೆ. ಸೊ ಅವ್ರ ಜೊತೆಗೆ ಇದ್ದೀವಿ. ಆಮೇಲೆ ಕರ್ನಾಟಕದವರಿಗೆ ಇರ್ತಕ್ಕಂಥ ಮೈಗ್ರೇಟ್ ಆಗಿರ್ತಕ್ಕಂಥವ್ರಿಗೆ ಏನು ಅನಾನುಕೂಲ ಇದೆ ಅದು ಸರಿಪಡಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕೇರಳದ ರಾಜ್ಯದ ಜನತೆ ಜೊತೆಗೆ, ಕೇರಳದ ಸರ್ಕಾರ ಜೊತೆಗೆ ಕರ್ನಾಟಕ ಸರ್ಕಾರ ಇದೆ, ಕರ್ನಾಟಕ ಜನತೆ ಇದೆ ಅಂತ ತಮ್ಮ ಮುಖಾಂತರ ಇಲ್ಲಿವರೆಗೆ 254 ಜನ ತೀರೋಗಿದ್ದಾರೆ. ಅದರಾಗ 3 ಜನ ಕರ್ನಾಟಕದವರು, ಬಟ್ ಮೈಗ್ರೇಟೆಡ್ ಲಾಸ್ಟ್ 40-50 ಇಯರ್ಸ್. 9 ಜನ ಮಿಸ್ಸಿಂಗ್ ಇದ್ದಾರೆ. ಸೊ ಅದರಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸು ಕೆಲವರು ಹೇಳ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಅವರು ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಏನಂತಂದರೆ ಈ ರೆಸ್ಕ್ಯೂ ಆಪರೇಷನ್ ಜಾಸ್ತಿ ಆಗಲಿ, ನಮಗೆ ಬಾಡಿ ಬರಲಿ ಅಂತಕ್ಕಂಥ ಮಾತು ಹೇಳ್ತಾರೆ. ಬಟ್ ಖಚಿತ ಮಾಹಿತಿ ಇಲ್ಲ. ಯಾಕಂದರೆ ಆ್ಯಸ್ ಲಾಂಗ್ ಆಸ್ ನಮಗೆ ಆ ಬಾಡಿ ಫೈಂಡ್ ಔಟ್ ಆಗಲ್ಲ, ನಾವು ಅದು ಹೇಳಕ್ಕೆ ಬರೋದಿಲ್ಲ. ಬಟ್ ಮಿಸ್ಸಿಂಗ್ ಯಾರು ಆಗಿರ್ತಾರೆ ಅದು ತುಂಬಾ ಕಷ್ಟ ಇದೆ. ಯಾಕಂದರೆ ನಾನು ಹೋಗಿ ನಾವು ಕೂಡ ಇದ್ರಿ ಭಾಳ ಹತ್ತಿರದಿಂದ ನೋಡಿದ್ದೀವಿ. ಸೊ ವಿ ಹ್ಯಾವ್ ಟು ಹೋಪ್ ಫಾರ್ ದ ಬೆಸ್ಟ್. ಆ ಥರದ್ದು ವಿಶೇಷವಾಗಿ ಕೇರಳ ಜನರು, ಕರ್ನಾಟಕ ಜನ ಭಾಳಷ್ಟು ಜನ ಇಲ್ಲಿ ಬಂದು ವಾಲಂಟಿಯರ್ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಕೇರಳದ ಎಲ್ಲ ರಾಜ್ಯದ ಯುವಕರು ವಿಶೇಷವಾಗಿ ಪಕ್ಷಾತೀತವಾಗಿ 2 ಪಾರ್ಟಿಯವ್ರು ಬಂದು ವಾಲಂಟಿಯರ್ ಕೆಲಸ ಮಾಡ್ತಕ್ಕಂಥದ್ದು, NGOಗಳು ಬಂದು ಕೆಲಸ ಮಾಡ್ತಕ್ಕಂಥದ್ದು, ಆಮೇಲೆ ವಾಲಂಟಿಯರ್ ಆಗಿ ರೋಡ್ನಲ್ಲಿ ನಿಂತು ಕೆಲಸ ಮಾಡ್ತಕ್ಕಂಥದ್ದು ನೋಡ್ತಿದ್ರೆ ಭಾಳ ಖುಷಿ ಇದೆ. ಆ ಥರ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸ್ಕೇಲಿನ ಆಪರೇಷನ್ಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇದೆ. ಹಾಗಾಗಿ ಅವ್ರಿಗೆ ಯಾವ ರೀತಿಯ ಜಾಸ್ತಿ ಏನಿಲ್ಲ. ನಮಗೆ ಅವರು ಫ್ರೀಸರ್ ಬೇಕು, ಫ್ರೀಸರ್ ಬಾಕ್ಸ್ ಬೇಕಂತ ಹೇಳಿದ್ದಾರೆ. ಕರ್ನಾಟಕದಿಂದ ಒಂದು 50 ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿ ಒಂದು 25 ಇಲ್ಲಿ ರಾತ್ರಿ ಬರ್ಬೋದು, ಇನ್ನೊಂದು 25 ನಾಳೆಗೆಲ್ಲ ಸಿಗ್ಬೋದು. ಅದಕ್ಕಿಂತ ಜಾಸ್ತಿ ಅವ್ರಿಗೆ ಏನು ಬೇಕಾಗಿಲ್ಲ ನಮ್ಮ ಮಾಹಿತಿ ಇರ್ತಕ್ಕಂಥ ಪ್ರಕಾರ. ಸೊ ಒಟ್ಟಾರೆ ಇಟ್ಸ್ ಅ ವೆರಿ ಬ್ಯಾಡ್ ಸಿಚುವೇಶನ್.
ब्रिज किया है जो छोटा। ಕೇರಳದ ಭೀಕರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನಗಳಿಂದಲೂ ಕೂಡ ನಡೀತಾ ಇದ್ದಂಥ ರಕ್ಷಣಾ ಕಾರ್ಯಾಚರಣೆ ರೆಸ್ಕ್ಯೂ ಆಪರೇಷನ್ ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ. ಆದರೆ ಆರ್ಮಿ ಆಪರೇಷನ್ ಮಾತ್ರ ನಡೀತಾ ಇದೆ. ಬ್ರಿಡ್ಜ್ ನಿರ್ಮಾಣ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿ ಮಾತ್ರ ನಡೀತಾ ಇದೆ. ಎಮರ್ಜೆನ್ಸಿ ಬ್ರಿಡ್ಜ್ ತಾತ್ಕಾಲಿಕವಾದಂಥ ಬ್ರಿಡ್ಜ್ ಕಾಮಗಾರಿ ಮಾತ್ರ ನಡೀತಾ ಇದೆ. ಆದರೆ ಸಪೋರ್ಟಿವ್ ಆಗಿ ಈ ಸೇನಾ ಕಾರ್ಯಾಚರಣೆ ನಡೀತಾ ಇದೆ. ಆ ಮೂಲಕ ಈ ಬ್ರಿಡ್ಜ್ ಅನ್ನು ಆ ಒಂದು ಭಾಗದವರೆಗೂ ಕೂಡ ಅಲ್ಲಿವರೆಗೂ ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ತಾತ್ಕಾಲಿಕವಾದಂತಹ ಬ್ರಿಡ್ಜ್ ಇದರ ಈಗ ಆರ್ಮಿ ಆಪರೇಷನ್ ಮಾಡ್ತಾ ಇದ್ದಾರೆ. ನಡೀತಾ ಇದೆ. ಈ ರೆಸ್ಕ್ಯೂ ಆಪರೇಷನ್ ಸ್ಥಗಿತ ಆಗಿದೆ. 2 ಕಾರ್ಯ ಮಾತ್ರ ನಡೀತಾ ಇದೆ. ಜೆಸಿಬಿಗಳ ಮೂಲಕ ರಾತ್ರಿ ಒಳಗಡೆ ಈ ಸ್ಥಳಕ್ಕೆ ಬ್ರಿಡ್ಜ್ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಬ್ರಿಡ್ಜ್ ನಿರ್ಮಾಣ ಕಂಪ್ಲೀಟ್ ಆದ ನಂತರ ಆ ಕಡೆಯಿಂದ ಕರ್ಕೊಂಡು ಬರೋದಕ್ಕೆ ಯಾರ್ಯಾರು ಸಿಲುಕಿಕೊಂಡಿದ್ದಾರೆ ಅವರನ್ನ ಕರೆದುಕೊಂಡು ಬರೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಸದ್ಯಕ್ಕೆ ನೂರಾರು ಜನ ಆರ್ಮಿ ಸಿಬ್ಬಂದಿ ಇದ್ದಾರೆ. ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು.